ಪಕ್ಷದವರು ಇನ್ನೊಂದು ಪಕ್ಷಕ್ಕೆ ಹಾರೋದು ಇದ್ದಿದ್ದೆ, ಇನ್ನೊಂದು ಪಕ್ಷದಿಂದ ತಮ್ಮ ಪಕ್ಷಕ್ಕೆ ಸೆಳೆಯೋದು ಇದ್ದಿದ್ದೆ. ಆದ್ರೆ ಈಗ ಚುನಾವಣೆಗೆ ಇನ್ನೆರಡು ವರ್ಷ ಇರೋವಾಗ ಇವೆಲ್ಲ ಬೇರೆದೇ ಲೆಕ್ಕಾಚಾರಕ್ಕೆ ದಾರಿ ಮಾಡಿಕೊಡತ್ತೆ. ಅದ್ಯಾವ ಲೆಕ್ಕ ಆಗತ್ತಾ ಪಕ್ಕ? ಒಳನೋಟದ ಬಿಂಬ ಇಲ್ಲಿದೆ. ಡಿಕೆ ಶಿವಕುಮಾರ್ ಆಗಾಗ ಓಪನ್ ಆಗಿ ಒಂದು ಸೀಕ್ರೆಟ್ ಹೇಳ್ತಾ ಇರ್ತಾರೆ. ಅದೇನಪ್ಪಾ ಅಂದ್ರೆ ವಿರೋಧ ಪಕ್ಷದ ಶಾಸಕರಿಗೆ ಗಾಳ ಹಾಕಿದ ಕತೆ. ಅವರಿಗೆ ಗಾಳ ಹಾಕಿದ್ದೇ ಬಿದ್ರು, ಆದ್ರೆ ಇವರಿಗೆ ಗಾಳ ಹಾಕಿದಾಗ ಬೀಳಲಿಲ್ಲ ಅಂತ. ಈಗ ಡಿಕೆಶಿ ಗಾಳ ಹಾಕಿ ಟೈಮ್ ಮುಗೀತು. ಅವರ ಕೆಲಸ ಏನಿದ್ರು ಮೀನುಗಳನ್ನ ಭದ್ರವಾಗಿ ಹಿಡಿದಿಟ್ಟುಕೊಳ್ಳೋದು. ಆದ್ರೆ ಬಿಜೆಪಿ ಜೆಡಿಎಸ್ನವರು ಬಿಡಬೇಕಲ್ಲ, ಅವರು ಡಜನ್ ಗಟ್ಲೆ ಗಾಳ ತಂದು ರೆಡಿ ಮಾಡಿಟ್ಟುಕೊಂಡಿದ್ದಾರಂತೆ. ಅಷ್ಟೇ ಅಲ್ಲ, ಆ ಗಾಳನ ಕಾಂಗ್ರೆಸ್ ಮೀನುಗಳಿಗೆ ಕದ್ದು ಮುಚ್ಚಿಯೂ ಹಾಕ್ತಿಲ್ವಂತೆ. ಓಪನ್ ಆಗಿ ಎದುರೇ ಗಾಳ ಹಾಕ್ತಿದ್ದಾರೆ. ಹಂಗೆ ಬಟಾಬಯಲಲ್ಲೇ ಬಿಜೆಪಿ ನಾಯಕರೊಬ್ಬರು ಗಾಳ ಹಾಕಿದ್ದು ನಮ್ಮ ಒಳನೋಟಕ್ಕೆ ಕಂಡಿದೆ. ವಿಧಾನಸೌಧದಲ್ಲೇ ಗಾಳ ಹಾಕಿದ್ರು ಸಾಮ್ರಾಟ. ಅಯ್ಯೋ ಸುಮ್ನಿರಣ್ಣ ಅಂತ ಚಿನ್ನದ ಮೀನಿನ ಓಟ. ನಮ್ಮ ಗುಸುಗುಸು ಗೋವಿಂದಣ್ಣ ಮೊನ್ನೆ ಶಕ್ತಿಸೌಧಕ್ಕೆ ಹೋಗಿದ್ದಾಗ ಗಾಳ ಹಾಕಿದ್ದನ್ನ ಕಣ್ಣಾರೆ ಕಣ್ಣಂತೆ. ಅವರ ಪ್ರಕಾರ ನಡೆದಿದ್ದೇನು ಅಂದ್ರೆ, ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ನರೇಗಾ ಹಾಗೂ ಜಿ ರಾಮ್ಜಿ ಬಗ್ಗೆ ಚರ್ಚೆ ಮಾಡೋಕೆ ಸಭೆ ಕರೆದಿದ್ರು. ಆ ಸಭೆಗೆ ಬೆಂಗಳೂರಿನ ಸಾಮ್ರಾಟರಿಗೂ ಆಹ್ವಾನ ಇತ್ತು. ಅವರು ವಿಧಾನಸೌಧದ ಕಾರಿಡಾರ್ನಲ್ಲಿ ಹೋಗುವಾಗ ಎದುರಿಗೆ ಕೊಡಗಿನ ಚಿನ್ನದ ಮೀನೊಂದು ಕಾಣಿಸಿದೆ. ಆದ್ರೆ ಸಾಮ್ರಾಟರನ್ನ ನೋಡಿದ್ದೇ ತಡ ಆ ಕೊಡಗಿನ ಚಿನ್ನದ ಮೀನು ಪೋಪೋ ಅಂತ ಹೇಳಿಕೊಂಡು ಓಡೋಕೆ ನೋಡಿದೆ. ಆದ್ರೆ ಸಾಮ್ರಾಟರ ಕಣ್ಣಿಗೆ ಬಿದ್ಮೇಲೆ ಬಿಡೋದುಂಟೆ? ಏ ಪೋಪೋ ಅನ್ನಬೇಡ ಬಾರಣ್ಣ ಅಂತ ಚಿನ್ನದ ಮೀನಿಗೆ ಗಾಳ ಹಾಕೋಕೆ ಶುರು ಮಾಡಿದ್ರು ಸಾಮ್ರಾಟರು. ಅಣ್ಣ, ನೀ ಪೋ ಅಂತಂದ್ರೆ ಆಗಲ್ಲ. ನಮ್ಮ ಪಾರ್ಟಿಗೆ ಬಂದ್ರೆ ನಿನ್ನ ಕ್ಷೇತ್ರದಲ್ಲಿ ಕೈ ಬೀಸಿಕೊಂಡು ಓಡಾಡಿದ್ರೆ ಸಾಕು, ನೀನು ಎಂಎಲ್ಎ ಆಗ್ಬಿಡ್ತೀಯ ನೋಡು, ಯೋಚನೆ ಮಾಡುವಂತ ಓಪನ್ ಆಗಿ ಹೇಳಿದ್ರು ಸಾಮ್ರಾಟರು. ಯಾಕೆ ಕೇಳ್ತೀರಿ ಪೋ ಎಂದ ಚಿನ್ನದ ಮೀನಿನ ಕಥೆ? ಸುತ್ತಮುತ್ತ ಎಲ್ಲಾ ಕಡೆ ಮೀಡಿಯಾದವರೇ ನಿಂತಿದ್ದಾರೆ. ಈ ಸಾಮ್ರಾಟರು ನೋಡಿದ್ರೆ ಓಪನ್ ಆಗಿ ಗಾಳ ಹಾಕ್ತಿದ್ದಾರೆ. ಏನಾದ್ರೂ ಮಾತಾಡಿ ಗಾಳಕ್ಕೆ ಸಿಕ್ಕಾಕೊಂಡ್ರೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಇರೋರು ಸಹ ಪೋಡಾಡೇ ಪೋಡ ಅಂದು ಬಿಡಬಹುದು ಅಂತ ಕೊಡಗಿನ ಚಿನ್ನದ ಮೀನು ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಓಡಿ ಹೋಗಿದ್ದು ನಮ್ಮ ಗುಸುಗುಸು ಗೋವಿಂದಣ್ಣನ ಒಳನೋಟಕ್ಕೆ ಓಪನ್ ಆಗೇ ಕಾಣಿಸಿದ್ದು ವಿಶೇಷ. ಗಾಳ ಹಾಕಿ ಅಂತಿವೆ ಮೀನುಗಳ ಹಿಂಡು. ಗಾಳ ಹಾಕೋರಿಗೆ ಬೇಕಿವೆ ಬಲವಾದ ಮೀನುಗಳ ದಂಡು. ಇದಿಷ್ಟು ಪೋ ಎಂದ ಕೊಡಗಿನ ಚಿನ್ನದ ಮೀನಿನ ಕತೆ. ಇನ್ನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇನ್ನೂ ಒಂದು ಮೀನಿನ ಪಡೆ ಇದೆ. ಅದ್ಯಾವುದು ಅಂದ್ರೆ ನಮಗೆ ಗಾಳ ಹಾಕಿ ಅಂತ ಬೆನ್ನು ಬಿದ್ದಿರೋ ಮೀನುಗಳ ಹಿಂಡು. ವಿಷಯ ಏನಪ್ಪಾ ಅಂದ್ರೆ, ಕಾಂಗ್ರೆಸ್ ಪಕ್ಷದ ಕೆಲವು ಶಾಸಕರಿಗೆ ಗೆಲ್ಲೋ ತಾಕತ್ತಿದೆ, ಆದ್ರೆ ಮುಂದೆ ಅಧಿಕಾರಕ್ಕೆ ಬರೋ ಪಕ್ಷ ಬೇಕು. ಇತ್ತ ಗಾಳ ಹಾಕ್ತಿರೋ ಬಿಜೆಪಿ ಜೆಡಿಎಸ್ನ ನಾಯಕರಿಗೆ ಮುಂದೆ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಗೆಲ್ಲೋ ಶಾಸಕರೇ ಬೇಕು. ಈಗ ಬೆಂಗಳೂರಿನ ಸಾಮ್ರಾಟರು ಪೋ ಅಂತಿದ್ದ ಕೊಡಗಿನ ಚಿನ್ನದ ಮೀನಿಗೆ ಗಾಳ ಹಾಕಿದ್ದು ಇದೇ ಲೆಕ್ಕಾಚಾರದಲ್ಲಿ. ಯಾಕಂದ್ರೆ ಪೋ ಅಂತಿದ್ದ ಚಿನ್ನದ ಮೀನಿನ ಕ್ಷೇತ್ರದ ಬಿಜೆಪಿಯ ಮಾಜಿ ಶಾಸಕರಿಗೆ ಈಗೀಗ 74 ವರ್ಷ. 2028ರ ಎಲೆಕ್ಷನ್ ಟೈಮಲ್ಲಿ ಅವರಿಗೆ 76 ವರ್ಷ. ಹೆಂಗಿದ್ರು ಬಿಜೆಪಿಯಲ್ಲಿ 75 ವರ್ಷ ದಾಟಿದವರಿಗೆ ಟಿಕೆಟ್ ಕೊಡಲ್ಲ. ಹಿಂಗಾಗಿ ಅಲ್ಲಿ ಚಿನ್ನದ ಮೀನು ಬಂದ್ರೆ ಆರಾಮಾಗಿ ಒಂದು ಸೀಟ್ ಬರುತ್ತೆ ಅಂತ ಗಾಳ ಹಾಕಿದ್ದಾರೆ. ಇನ್ನು ಕೆಲವು ನಾಯಕರು ಇತಿಹಾಸದ ಕಡೆ ಕಣ್ಣು ಹಾಯಿಸಿ 1985ರಿಂದ ಈಚೆಗೆ ಯಾವ ಸರ್ಕಾರವೂ ರಿಪೀಟ್ ಆಗಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಜೆಡಿಎಸ್ ಗಾಳಕ್ಕೆ ಬೀಳೋಕೆ ರೆಡಿಯಾಗಿದ್ದಾರೆ. ಅದಕ್ಕೆ ನಮಗೂ ಗಾಳ ಹಾಕಿ ನಮಗೆ ಗಾಳ ಹಾಕಿ ಅಂತ ಕೆಲ ಮೀನುಗಳ ಹಿಂಡು ಬೆನ್ನು ಬಿದ್ದಿವೆ. ಈಗ ಈ ಮೀನುಗಳ ಹಿಡಿದಿಟ್ಟುಕೊಳ್ಬೇಕಾದ ಸವಾಲು ಮುಂದಿನ ಮುಖ್ಯಮಂತ್ರಿ ಮೇಲಿದೆ. ಯಾಕಂದ್ರೆ ಮೀನುಗಳ ಗುಣವೇ ಹಿಂಡು ಹಿಂಡಾಗಿ ಒಟ್ಟಿಗೆ ಹೋಗೋದು.
ಅಷ್ಟೇ ಅಲ್ಲ, ಒಂದೇ ಒಂದು ಕೊಳೆತ ಮೀನು ಇಡೀ ಕೆರೆಯನ್ನೇ ಕೆಡಿಸುತ್ತೆ ಅಂತಾರೆ ಜನ. ಸುಮ್ಮನೆ ಕುಳಿತುಬಿಟ್ರೆ ದೊಡ್ಡ ಮೀನೇ ಸಣ್ಣ ಮೀನನ್ನ ನುಂಗುತ್ತಣ್ಣ ಅಂತ ಗುಸುಗುಸು ಗೋವಿಂದನ್ನ ಲಘು ಉಪದೇಶ ಮಾಡ್ತಾ ಇದ್ದಿದ್ದು ನಮ್ಮ ಒಳನೋಟಕ್ಕೆ ಕಾಣಿಸಿದ ಗಾಸಿಪ್ ನೋಟ. ವೀರೇಂದ್ರ ಉಪ್ಪುಂದ, ರಿಪಬ್ಲಿಕ್ ಕನ್ನಡ. ವೀರೇಂದ್ರ ಇದ್ದಾರೆ. ವೀರೇಂದ್ರ, ಸಾಮ್ರಾಟ್ ಅಶೋಕ್ ಅವರು ಹೇಳಿದ್ದು ತಮಾಷೆಗೆ ಅಂತಾನೆ ಅಂದ್ಕೊಂಡ್ರು ಕೂಡ ಗಾಳಗಳು ರೆಡಿಯಾಗಿದ್ದಾವೆ ಅನ್ನೋದು ಸತ್ಯ, ಬೀಳಕ್ಕೆ ಮೀನುಗಳು ರೆಡಿಯಾಗಿದ್ದಾವೆ ಅನ್ನೋದು ಸತ್ಯ. ಯಾಕಂದ್ರೆ ಎಲ್ಲರೂ ಗೆಲ್ಲೋ ಪಾರ್ಟಿಲಿ ಇರೋಕ್ ಬಯಸ್ತಾರೆ ಅನ್ನುವಂಥದ್ದು ರಾಜಕಾರಣದಲ್ಲಿ ಒಂದು ಸಾಮಾನ್ಯವಾದ ವಿಚಾರ, ಗೆದ್ದೆತ್ತಿನ ಬಾಲ ಹಿಡಿಯೋಕೆ ಅಂತ. ಹೆಂಗ್ ನೋಡ್ತೀರಿ, ಯಾವ್ಯಾವ ಮೀನುಗಳು ರೆಡಿಯಾಗಿದ್ದಾವಂತೆ? ನಿಮ್ಗಿರೋ ಮಾಹಿತಿ ಏನು? ನೀವು ಹೇಳಿದಾಗೆ ಗೆದ್ದೆತ್ತಿನ ಬಾಲ ಹಿಡಿಯೋದು ಸಾಮಾನ್ಯ ಆಗೋಗ್ಬಿಟ್ಟಿದೆ. ಅದು ಇತ್ತೀಚೆಗೆ ಜಾಸ್ತಿ ಆಗಿದೆ ಅದಿನ್ನು. ಮತ್ತೆ ಇವರೆಲ್ಲ ಈಗ ಯಾರ್ಯಾರು ಆ ಕಡೆ ಈ ಕಡೆ ನೋಡ್ತಾ ಇದ್ದಾರೆ ಅವರಿಗೆ ಒಂದು ಇತಿಹಾಸದ ಪಾಠ ಕೂಡ ಇದೆ ಶ್ರೀಲಕ್ಷ್ಮಿ. ಏನಂದ್ರೆ ನೋಡಿ, ದೇವರಾಜ್ ಅರಸರು ಬಿಟ್ರೆ ರಾಮಕೃಷ್ಣ ಹೆಗ್ಡೆ ಅವರು ಮತ್ತೆ ಸರ್ಕಾರವನ್ನ ತಂದಂತವರು. ಹೆಗ್ಡೆ ಅವರು 85ರಲ್ಲಿ ಅಂದ್ರೆ ಲೋಕಸಭಾ ಚುನಾವಣೆಯ ನಂತರ ಸರ್ಕಾರವನ್ನು ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗಿ ಗೆದ್ದು ಬಂದ್ರು. ಅದು ಬಿಟ್ರೆ ಅದಾದ ನಂತರ ಇವತ್ತಿನವರೆಗೂ ಯಾರ ನೇತೃತ್ವದ ಸರ್ಕಾರವು, ಯಾವ ಪಕ್ಷದ ಸರ್ಕಾರವು ಮತ್ತೆ ರಿಪೀಟ್ ಆಗಿಲ್ಲ. ನೋಡಿ, 85ರಲ್ಲಿ ರಾಮಕೃಷ್ಣ ಹೆಗ್ಡೆ ಅವರ ನಂತರ ಬೊಮ್ಮಾಯಿ ಅವರು ಸಿಎಂ ಆದ್ರು. 89ರಲ್ಲಿ ಕಾಂಗ್ರೆಸ್ ಬಂತು. ಅದಾದ್ಮೇಲೆ 94ರಲ್ಲಿ ಜನತಾದಳ ದೇವೇಗೌಡರು, ಮತ್ತವ್ರು ವಾಪಸ್ ಸರ್ಕಾರ ತರಲಿಕ್ಕೆ ಆಗಲಿಲ್ಲ. 99ರಲ್ಲಿ ಎಸ್ ಎಂ ಕೃಷ್ಣ ಅವ್ರ ಸರ್ಕಾರ, 2004ರಲ್ಲಿ ಅವ್ರು ಮತ್ತೆ ಸರ್ಕಾರ ತರಲಿಕ್ಕೆ ಆಗಿಲ್ಲ, ಅತಂತ್ರ ವಿಧಾನಸಭೆ ಆಯಿತು. ಧರ್ಮಸಿಂಗ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಬಂತು. 2008ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ, ಪಕ್ಷೇತರನ್ನೆಲ್ಲ ಕಟ್ಕೊಂಡು ಅವರು ಸರ್ಕಾರ ಮಾಡಿದ್ರು. 2013ರಲ್ಲಿ ಮತ್ತೆ ಅವ್ರ ಸರ್ಕಾರ ತರಲಿಕ್ಕೆ ಆಗಿಲ್ಲ, ಸಿದ್ದರಾಮಯ್ಯನವ್ರ ಸರ್ಕಾರ. 2018ರಲ್ಲಿ ಒನ್ಸ್ ಅಗೇನ್ ಸಿದ್ದರಾಮಯ್ಯನವರಿಗೆ ವಾಪಸ್ ಸರ್ಕಾರ ತರಲಿಕ್ಕೆ ಆಗಿಲ್ಲ. ಆಗ ಅಗೇನ್ ಅತಂತ್ರ ವಿಧಾನಸಭೆ, ಕುಮಾರಸ್ವಾಮಿ ಅವರು ಸಿಎಂ ಆದ್ರು, ಕಾಂಗ್ರೆಸ್ ಸಪೋರ್ಟ್ ಕೊಡ್ತು. ಈಗ 2023ರಲ್ಲಿ ಅಗೇನ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರು. ಈಗ ಮತ್ತೆ ಅಗೇನ್ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಿದ್ದಾರೆ. ಅಂದ್ರೆ ಇತಿಹಾಸ ಏನ್ ಹೇಳ್ತಾ ಇದೆ, ಯಾವಾಗ್ಲೂ ಸರ್ಕಾರ ರಿಪೀಟ್ ಆಗಿಲ್ಲ. ಹೀಗಿರುವಾಗ 28ರ ಯೋಚನೆ ಮಾಡಿದ್ರೆ, ನಾವು ಕಾಂಗ್ರೆಸ್ ಅಲ್ಲೇ ಇದ್ರೆ ನಾವು ಹಾಗಾದ್ರೆ ಮತ್ತೆ ಅಧಿಕಾರಕ್ಕೇರುವ ಪಕ್ಷದಲ್ಲಿ ಇದ್ದಂಗಾಗುತ್ತಾ? ಇದನ್ನ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತೆ ಗಾಳ ಹಾಕಿರೋರು ಈ ಕತೆ ಹೇಳ್ತಾ ಇದ್ದಾರೆ. ಅವರಿಗೆ ಯಾರು ಗಾಳ ಹಾಕಿದಾರಲ್ಲ ಅವ್ರು ಇದನ್ನೆಲ್ಲ ಹೇಳಿದಾರಂತೆ, ಅವ್ರಿಗೆ ಉಪದೇಶ ಮಾಡಿದ್ದಾರೆ. ಆ ಮೀನುಗಳಿಗೆ ಉಪದೇಶ. ಮೀನುಗಳು ಹುಡುಕ್ತಾ ಇದ್ವು, ಸರಿಯಲ್ಲ ಅಂತ ಅನಿಸ್ತಾ ಇದೆ. ಅಂದ್ರೆ ಕೆಲವರಿಗೆ ಗೆಲ್ಲೋ ಕೆಪಾಸಿಟಿ ಇರುತ್ತೆ ಶ್ರೀಲಕ್ಷ್ಮಿ, ಅವರು ಸ್ವಂತ ಬಲದ ಮೇಲೆ ಗೆಲ್ಲುವ ಸಾಮರ್ಥ್ಯ ಹೊಂದಿರ್ತಾರೆ. ಆದ್ರೆ ಮುಂದೆ ಅಧಿಕಾರಕ್ಕೆ ಬರ್ಬೇಕಲ್ಲ, ಆ ದೃಷ್ಟಿಯಿಂದ ಇವೆಲ್ಲ ಕಸರತ್ ನಡೀತಾ ಇದೆ ಅನ್ನುವಂಥದ್ದು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ವೀರೇಂದ್ರ. ಡೀಟೇಲ್ಸ್